ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಭಾರತಿ ರಂಗಪ್ಪನವರ ಕಲೆ ಮುಪ್ಪಾಗದಿರಲಿ. ಯುವಕರನ್ನು ನಾಚಿಸುವಂತಹ ಭರತನಾಟ್ಯ ಪ್ರತಿಭೆ. ಭರತನಾಟ್ಯದಲ್ಲಿ ಯುವಕರನ್ನು ನಾಚಿಸುವಂಥ ಪ್ರತಿಭೆ ಭಾರತಿ ರಂಗಪ್ಪನವರ. ಇವರ ಸ್ವಂತ ಕುಂದಗೋಳ ತಾಲೂಕಿನ ರೊಟ್ಟಿಗವಾಡ ಪ್ರಾಥಮಿಕ ಶಿಕ್ಷಣ ಧಾರವಾಡದ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜು ಧಾರವಾಡ, ಶಾರದಾ ಪ್ರೌಢಶಾಲೆ ಧಾರವಾಡ ಶಿಕ್ಷಕರ ತರಬೇತಿಯನ್ನು ವಿದ್ಯಾರಣ್ಯ ಕಾಲೇಜಿನಲ್ಲಿ ಮುಗಿಸಿರುವ ಇವರು BA ಪದವಿಯನ್ನು ಕಿಟಲ್ ಕಾಲೇಜಿನಲ್ಲಿ ಮುಗಿಸಿ 11/2/1997 ಧಾರವಾಡ ತಾಲೂಕಿನ ಮರೇವಾಡ ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಆರಂಭಿಸಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಳ್ಳಿಗುಂದಿ ಸರ್ಕಾರಿ ಪ್ರಾಥಮಿಕ ಶಾಲೆ ಧಾರವಾಡ, ಜಿಲ್ಲೆಯ ನವಲಗುಂದ ತಾಲೂಕಿನ ಶಿರ್ಕೋಳ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಸದ್ಯ ಧಾರವಾಡ ತಾಲೂಕಿನ ಕುಂಬಾರಗೊಪ್ಪ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಭರತನಾಟ್ಯ ಕಲೆಯನ್ನು ಟಿವಿಯಲ್ಲಿ ನೋಡಿ ಆಸಕ್ತಿ ಹುಟ್ಟಿತು. ಇವರು ತಮ್ಮ ಸಾಕಷ್ಟು ಮಕ್ಕಳು ಭರತನಾಟ್ಯ ಮತ್ತು ಜನಪದ ನೃತ್ಯವನ್ನು ಕಲಿಸಿದ್ದಾರೆ. ಭಾರತಿ ಡಿ ರಂಗಪ್ಪನವರ ಜನ್ಮ ದಿನಾಂಕ 22/7/1970 ಸೇವೆಗೆ ಸೇರಿದರು. ದಿನಾಂಕ 11/2/1997 ಕಾಲೇಜಿನ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮ ನೀಡಿರುವ ಇವರು 30 ವರ್ಷಗಳ ನಂತರ ಕಾರ್ಯಕ್ರಮ ನೀಡುತ್ತಿರುವ ಇವರು ಕಳೆದ ಸಾಲಿನಲ್ಲಿ ನೌಕರರ ಕ್ರೀಡಾಕೂಟದಲ್ಲಿ ಭರತನಾಟ್ಯದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಈ ಸಾಲಿನಲ್ಲೂ ಆಯ್ಕೆಯಾಗಿರುವ ಮಕ್ಕಳಿಗೆ ತರಬೇತಿ ನೀಡಿ ಸತೀಶ ಸಂಘರ್ಷನಲ್ಲಿ ಪ್ರತಿ ವರ್ಷವೂ ಬಹುಮಾನ ಪಡೆದಿರುವ ಇವರು ಮಕ್ಕಳನ್ನು ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡುವಲ್ಲಿ ತುಂಬ ಶ್ರಮ ವಹಿಸಿರುತ್ತಾರೆ. 52 ವಯಸ್ಸಾದರೂ ಇವರು ಭರತನಾಟ್ಯ ಮತ್ತು ಜನಪದ ನೃತ್ಯದ ಕಲೆಗೆ ಯುವ ಪೀಳಿಗೆಗೆ ನಿಂಬೆರಗು ಆಗುವವರು. ಇವರ ಭರತನಾಟ್ಯ ಕಲೆಯನ್ನು ಇತ್ತೀಚೆಗೆ ಧಾರವಾಡದ ಸರ್ಕಾರಿ ನೌಕರರ ವಿವಿಧ ಸ್ಪರ್ಧೆಯಲ್ಲಿ ಮತ್ತು ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ನೆರೆದ ಜನರ ಚಪ್ಪಾಳೆಯನ್ನು ಗಿಟ್ಟಿಸಿದರು. ನಿಜಕ್ಕೂ ಇಂತಹ ಶಿಕ್ಷಕಿಯ ಕಲೆಗೆ ಒಂದು ಸಲಾಂ ಹೇಳಲೇಬೇಕು ಅಂತಾರೆ. ಧಾರವಾಡದ ಅಕ್ಷರ ತಾಯಿ ಲೂಸಿ ಸಲ್ಡಾನ್ ಸೇವೆ ಸಂಸ್ಥೆಯ ಗೌರವ ಅಧ್ಯಕ್ಷರು ಭೀಮಪ್ಪ ಕಸಾಯಿ, ಅಧ್ಯಕ್ಷರಾದ LI ಲಕ್ಕಂನವರ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ತಿಗಡಿ ಹಾಗೂ CRPAA ಚಕೋಲಿ, ಉರ್ದು ಶಾಲೆ ಕುಂಬಾರಗೊಪ್ಪದ ಮುಖ್ಯ ಶಿಕ್ಷಕರಾದ DD ಶಾರದಾ ಭಜಂತ್ರಿ ಸೇರಿದಂತೆ ಅನೇಕರು ಇವರ ಕಲೆಗೆ ಶುಭಾಶಯ ತಿಳಿಸಿ ಇವರ ಕಲೆಗೆ ಎಂದೂ ಮುಪ್ಪಾಗದಿರಲಿ ಎಂದರು.
ಕರ್ಕೊಂಡು ಹೋಗ್ಬೋದು.